ಶ್ರೀ ಗುರುಭ್ಯೋ ನಮಃ. ನೆನ್ನಿನ ಸಂಚಿಕೆಯಲ್ಲಿ ಶ್ರೀ ವೆಂಕಟ ನರಸಿಂಹಾಚಾರ್ಯರು ತಮ್ಮ ಹೆಂಡತಿ ಮತ್ತೆ ಸೊಸೆ ಒತ್ತಾಯ ಮಾಡಿದ್ರಿಂದ ಗೋಪಾಲದಾಸರ ಬಳಿ ಭವಿಷ್ಯವನ್ನ ಕೇಳೋದಿಕ್ಕೆ ಅಂತ ಬರ್ತಾರೆ. ಗೋಪಾಲದಾಸರು ವೆಂಕಟ ನರಸಿಂಹಾಚಾರ್ಯರ ಪತ್ನಿ 9 ಉತ್ತತ್ತಿಗಳನ್ನ ಕಳಿಸ್ಕೊಟ್ಟಿರ್ತಾರೆ. ಇಷ್ಟೇ ಉತ್ತತ್ತಿ ಇದೆ ಅಂತ ಅವರು ಕರೆಕ್ಟಾಗಿ ಹೇಳಿದಾಗ ದಾಸರಲ್ಲಿ ಸಿದ್ಧಿ ಇದೆ ಅಂತ ನಿರ್ಣಯಕ್ಕೆ ಬರ್ತಾರೆ ವೆಂಕಟ ನರಸಿಂಹಾಚಾರ್ಯರು. ತಕ್ಷಣ ದಾಸರಲ್ಲಿ ಅವರು ಪ್ರಾರ್ಥನೆಯನ್ನ ಮಾಡ್ತಾರೆ. ಹೌದು ದಾಸರೇ, ನನ್ನ ಮಗ ವೆಂಕಟರಾಮ ಶುದ್ಧ ಶುಂಠಿ ಆಗ್ಬಿಟ್ಟಿದ್ದಾನೆ. ಅವನ ಬದುಕಲ್ಲಿ ಆಸಕ್ತಿ ಹುಟ್ಲಿ ಅಂತ ನಾವು ಮದುವೆ ಏನೋ ಮಾಡಿದ್ವಿ. ಮನೆಗೆ ಹೆಂಡತಿ ಬಂದ್ಲೇ ವಿನಾ ಅವನಿಗೆ ಬುದ್ಧಿ ಅಂತೂ ಬರಲಿಲ್ಲ. ಮುಂದೇನು ಅವನ ಗತಿ? ನಿಮ್ಮ ಗ್ರಂಥದಲ್ಲಿ ಅದಕ್ಕೇನಾದರೂ ಉತ್ತರ ಇದೆಯಾ? ಸ್ವಲ್ಪ ನೋಡಿ ಹೇಳಿ ಅಂತ ಹೇಳ್ತಾರೆ ವೆಂಕಟ ನರಸಿಂಹಾಚಾರ್ಯರು. ತನ್ನ ಹತ್ರ ಇರೋ ಗ್ರಂಥದ ಬಗ್ಗೆ ನಂಬಿಕೆ ಇದೆ ವಿನಾ ನನ್ನ ಬಗ್ಗೆ ಅವ್ರಿಗೆ ವಿಶ್ವಾಸ ಇಲ್ಲ ಅಂತ ಗೋಪಾಲದಾಸರು ಗೊತ್ತಾಗುತ್ತೆ, ಗಮನಿಸ್ತಾರೆ. ಆದರೂ ಅಷ್ಟೊಂದು ಹಚ್ಕೊಳಕ್ ಹೋಗೋದಿಲ್ಲ. ದೊಡ್ಡ ಮನುಷ್ಯರು, ದೊಡ್ಡತನ. ಆಚಾರ್ಯರು ಕೇಳಿರೋ ಅವರ ಮಗನ ಬಗ್ಗೆ ಗೋಪಾಲದಾಸರು ಅಷ್ಟೊತ್ತಿಗಾಗಲೇ ತೀರಾ ಡೀಪ್ ಆಗಿ ಒಳಗಡೆ ಇಳಿದು ಬಿಟ್ಟಿರ್ತಾರೆ. ನಿಮ್ಮ ಚಿರಂಜೀವಿ ಶ್ರೀ ವೆಂಕಟ ರಾಮಾಚಾರ್ಯರು ಭಾರಿ ದೊಡ್ಡ ಜೀವಿಗಳು ಆಚಾರ್ಯರೇ. ಅಗ್ನಿಯವರು ಬೂದಿ ಮುಚ್ಚಿದೆ ಅಷ್ಟೇ. ವಾಯು ಕೃಪೆ ಆಗಿ ಗಾಳಿ ಹಾರ್ಬಿಡ್ತು ಅಂದ್ರೆ ಬೂದಿ ಹೊರಗಡೆ ಬೀಳುತ್ತೆ. ಆಮೇಲೆ ಅದರ ಪ್ರಕಾಶನ ಯಾರ್ ತಾನೇ ನಿಲ್ಸೋದಕ್ ಸಾಧ್ಯ? ಇಡೀ ಜಗತ್ತಿನ ಕತ್ತಲೆ ಎಲ್ಲ ತೆಗೆಯೋ ಅಂತ ದಿವ್ಯ ಜ್ಯೋತಿ ಆಗತ್ತೆ ಅಂತ ಹೇಳ್ತಾರೆ. ದಾಸರ ಮಾತು ಕೇಳಿ ಆಚಾರ್ಯರಿಗೆ ಅದೇನೋ ಸಮಾಧಾನ. ಸದ್ಯ ಮಗನ್ ಬಗ್ಗೆ ಒಬ್ನಾದ್ರೂ ಒಳ್ಳೆ ಮಾತಾಡ್ತಾ ಇದ್ದಾನಲ್ಲ ಅಂತ. ಯಾವ ಕೆಲ್ಸಕ್ಕೂ ಬಾರದೆ ಇರೋ ಶುದ್ಧ ಹಂಬ ಇವನು ಅಂತ ಅನ್ಕೊಂಡಿದ್ರೆ ದಾಸರು ಅಂಥ ಮಗನ್ ಬಗ್ಗೆ ಪ್ರಶಂಸೆ ಮಾಡ್ತಾ ಇದ್ದಾರಲ್ಲ, ತಂದೆಗೆ ತುಂಬಾ ಖುಷಿ ಆಗತ್ತಂತೆ. ಈಗಾಗ್ಲೇ ವಯಸ್ಸಾಗ್ಬಿಟ್ಟಿದೆ, ಓದೋ ಅಂತ ಕಾಲ ಅಲ್ಲ ಈಗ. ಗಿಡಾಗಿ ಬಗ್ಗದೆ ಇರೋದು ಮರ ಆದ್ಮೇಲೆ ಬಗ್ಗುತ್ತಾ? ಆಚಾರ್ಯರು ಮೆಲ್ಲಗೆ ಅವ್ರ ಸಂಶಯವನ್ನ ವ್ಯಕ್ತಪಡಿಸ್ತಾರೆ. ಕಾಲ ಬರಬೇಕಿತ್ತು ಆಚಾರ್ಯರೇ, ವಿಘ್ನೇಶ್ವರನ್ ದೃಷ್ಟಿ ಬಿದ್ದಿರ್ಲಿಲ್ಲ. ಜ್ಞಾನದ ಬಾಗ್ಲು ಅನ್ನೋದು ಮುಚ್ಕೊಂಡಿತ್ತು. ಈಗ ಆ ಬಾಗಿಲು ತೆಗೆಯೋ ಕಾಲ ಬಂದಿದೆ. ಬಾಗಿಲು ತೆಗೆದ ಮೇಲೆ ಒಂದು ಕೋಣೆಲಿಟ್ಟಿದ್ದು ಇನ್ನೊಂದು ಕೋಣೆಗೆ ತಗೊಂಡು ಹೋಗೋದಿಕ್ಕೆ ಎಷ್ಟು ಮಹಾ ಕಷ್ಟ ಇದೆ. ಜ್ಞಾನ ಭಂಡಾರ ಅಲ್ವಾ ನೀವು? ನೀವೇನ್ ಮಾಡಿ ನಿಮ್ ವಿದ್ವತ್ತನ್ನ ಇನ್ನು ಮುಂದೆ ಧಾರಾಳವಾಗಿ ಇವನಲ್ಲಿ ತುಂಬಿ. ಬಾಗಲ್ ತೆಗ್ದಿರೋ ಪೆಟ್ಟಿಗೆ ಅವ್ರೀಗ. ನೀವು ಬೇಕಾದಂಗೆ ನಿಮ್ಮ ಹತ್ರ ಇರೋ ಏನೇನ್ ಟ್ರೆಷರ್ಸ್ ಇದೆ ಅಂದ್ರೆ ಗ್ರಂಥಗಳು, ಅದನ್ನೆಲ್ಲ ಅವ್ರ ತಲೆಯಲ್ಲಿ ಇಡ್ಬೋದು ಅಂತ ಹೇಳ್ತಾರೆ. ನಾಳೆಯಿಂದಾನೇ ಮಗನ್ಗೆ ಪಾಠ ಪ್ರಾರಂಭ ಮಾಡಿ. ನೀವು ಯಾವ ವಿಷಯನಾದ್ರೂ ಒಂದು ಸರಿ ಹೇಳಿದ್ರೆ ಸಾಕು, ತಕ್ಷಣ ಅದನ್ನ ಅವರು ಗಟ್ಟಿಯಾಗಿ ಹಿಡ್ಕೊಂಡ್ಬಿಡ್ತಾರೆ. ಅಂತ ಶ್ರೇಷ್ಠ ವ್ಯಕ್ತಿ ಆಗ್ತಾರೆ. ವಿದ್ವಾನ್ ವೆಂಕಟ ನರಸಿಂಹಾಚಾರ್ಯರ ಪುತ್ರ, ಭಾವಿ ವಿದ್ಯಾರತ್ನ ವೆಂಕಟ ರಾಮಾಚಾರ್ಯರಿಗೆ ನಮ್ಮ ಆರಾಧ್ಯ ದೈವ ಯಾರು? ಗೋವಿಂದ, ವೆಂಕಟೇಶ, ಉತ್ತನೂರಿನ ಗೋವಿಂದ ಕರುಣಿಸಿದ್ದಾನೆ. ನನ್ನ ಆರಾಧ್ಯ ಮೂರ್ತಿ ಬಿಂಬರೂಪಿ ಗೋಪಾಲಕೃಷ್ಣ ಅವರಿಂದ ಮುಂದೆ ಸ್ಥಾಪನೆ ಆಗಿ ಆ ಕ್ಷೇತ್ರ ತುಂಬಾ ಬೇಗ ಅನುಗ್ರಹ ಕೊಡುವಂತ ಜಾಗೃತ ಸನ್ನಿಧಾನ ಅನ್ನಿಸ್ಕೊಳುತ್ತೆ. ಈ ದಿನದಿಂದನೇ ಪಾಠ ಶುರು ಮಾಡಿ ಅಂತ ಗೋಪಾಲದಾಸರು ಹೇಳ್ತಾರೆ. ಶ್ರೀ ವೆಂಕಟೇಶನ್ಗೆ ವಿಶೇಷವಾಗಿ ಮಂಗಳಾರತಿನ ಮಾಡ್ತಾರೆ. ಆರತಿ ಸ್ವೀಕಾರ ಮಾಡಿರುವಂತ ಆಚಾರ್ಯರು ದೇವ್ರಿಗೆ ನಮಸ್ಕಾರ ಮಾಡಿ ಐಜಿ ಗ್ರಾಮಕ್ಕೆ ಹಿಂತಿರುಗ್ತಾರೆ. ಆಚಾರ್ಯರು ಬಂದು ಹೋದ ಮಾರನೇ ದಿನಾನೇ ವಿಜಯದಾಸರು ಅವ್ರ ಶಿಷ್ಯರ ಹತ್ರ ಅಂದ್ರೆ ಗೋಪಾಲದಾಸರ ಹತ್ರ ಬರ್ತಾರೆ. ಗೆದ್ಯಪ್ಪ ಭಾಗಣ್ಣ, ಕನ್ನಡ ಹರಿದಾಸ ಸಾಹಿತ್ಯಕ್ಕೆ ದೊಡ್ಡ ಕೊಡುಗೆನೆ ಕೊಟ್ಟು ಬಿಟ್ಟಿದ್ಯಾ. ನಿನ್ನಿಂದ ಮಾರ್ಗದರ್ಶನ ಪಡ್ಕೊಂಡು ಆಚಾರ್ಯರು ಇನ್ಮೇಲಿಂದ ಅವ್ರ ಮಗನ್ಗೆ ವಿದ್ಯಾಭ್ಯಾಸ ಶುರು ಮಾಡ್ತಾರೆ. ಎಲ್ಲಾನು ಎಷ್ಟು ಬೇಗ ಕಲಿತಾನ್ ನೋಡು, ಮುಂದೆ ಮಹಾಜ್ಞಾನಿ ಆಗ್ಬಿಡ್ತಾನೆ ಅವನು, ದೊಡ್ಡ ಯತಿಗಳಾಗ್ತಾರೆ ಅವರು ಅಂತ ಪ್ರಶಂಸೆ ಮಾಡ್ತಾರಂತೆ. ಸುತ್ತ ಯಾರೂ ಇರ್ಲಿಲ್ಲ, ಗುರು ಶಿಷ್ಯರಿಬ್ಬರೇ ಇದ್ರು. ಅದಕ್ಕೆ ಗೋಪಾಲದಾಸರು ಗುರುಗಳ ಮಾತನ್ನ ಮುಂದುವರಿಸ್ಕೊಂಡು ಹೇಳ್ತಾರಂತೆ.
ಈ ಸುಜೀವಿ ಅಂದ್ರೆ ವೆಂಕಟ ರಾಮಾಚಾರ್ಯರು ಅವ್ರಿಗೆ ಅಪರೋಕ್ಷ ಜ್ಞಾನ ಅನ್ನುವಂಥದ್ದನ್ನ ಕೊಡಬೇಕು ಅನ್ನೋ ಪೌರೋಹಿತ್ಯ ಕ್ಷೇತ್ರಕ್ಕೆ ನನ್ನನ್ನೇನೋ ಕೊಟ್ರಿ ನೀವು. ಇನ್ನು ಮುಂದೆ ಇವ್ರು ದೊಡ್ಡ ಜ್ಞಾನಿಗಳಾಗ್ತಾರೆ. ಹಾಗಾದ್ರೆ ನಾನು ಈಗ ಅಟ್ಲೀಸ್ಟ್ ನಿಮ್ ಜೊತೆ ಬರ್ಬೋದಾ ಕಾಶಿ ಯಾತ್ರೆಗೆ ಅಂತ ಹೇಳ್ತಾರಂತೆ. ಅದಕ್ಕೆ ವಿಜಯದಾಸರು ಹೇಳ್ತಾರೆ, ಸಾಕಪ್ಪ ಭಾಗಣ್ಣ, ಗುರು ಸಿಕ್ಬಿಟ್ಟ ಅಂದ್ರೆ ನೀನ್ ಅವಕಾಶನೇ ಬಿಡಲ್ಲ ಅಂತ್ಯ, ಎಲ್ರೂ ಇದರಲ್ಲಿ ನಿಮಿತ್ತ ಮಾತ್ರ ಅಂತ ಹೇಳ್ತಾರೆ. ಅದಕ್ಕೆ ಕಾಶಿ ಯಾತ್ರೆಗೆ ಬರ್ತೀನಿ ಅಂತ ಹೇಳಿದಾಗ ಗೋಪಾಲದಾಸರು ಹೇಳ್ತಾರೆ, ನಾನು ಕಾಶಿ ಯಾತ್ರೆಗೆ ಬರ್ತೀನಿ, ಈಗ್ಲಾದ್ರೂ ನನಗೆ ನೀವು ಕರ್ಕೊಂಡು ಹೋಗಿ ಅಂತ ಅಂದಾಗ ವಿಜಯದಾಸರು ರಾಮಾಚಾರ್ಯರಿಗೆ ಇನ್ನ ಈಗ ತಾನೇ ಪಾಠ ಶುರುವಾಗಿದೆ, ನೀನೊಂದ್ ಸ್ವಲ್ಪ ಅವ್ರಿಗೆ ಇದು ಮಾಡಲ್ಲ, ಯಾಕಂದ್ರೆ ಪ್ರತಿದಿನ ಅವ್ರ ತಂದೆ ಹತ್ರ ಕೇಳಿರೋ ಪಾಠ ಎಲ್ಲ ವೆರಿ ಕ್ವಿಕ್ ಆಗಿ ಗ್ರಾಸ್ಪ್ ಮಾಡ್ತಾರೆ. ಈವ್ನಿಂಗ್ ಗೋಪಾಲದಾಸರು ಏನ್ ಮಾಡ್ತಾ ಇರ್ತಾರೆ ಪ್ರವಚನಗಳು, ಅದಕ್ಕೂ ಬರ್ಲಿ ಅವರು, ಅದನ್ನ ಕೇಳಿಸ್ಕೊಂಡು ತಂದೆ ಮೆಂಟಾಲಿಟಿ ಕೂಡ ಸ್ವಲ್ಪ ಚೇಂಜ್ ಆಗ್ಲಿ. ಯಾಕಂದ್ರೆ ತಂದೆಗೆ ಒಂಥರ ಅಸಡ್ಡೆ ಇರುತ್ತೆ, ಇನ್ನ ಇಷ್ಟು ಪುಟಾಣಿ ಹುಡುಗ ಇವನೇನ್ ಪ್ರವಚನ ಕೊಡ್ತಾನೆ ಅಂತ. ಅದು ಕೂಡ ಸದ್ಯದಲ್ಲೇ ಬಿಡುಗಡೆ ಆಗಬೇಕು ಅಂತ. ಯಾಕಂದ್ರೆ ಕನ್ನಡ ಭಾಷೆ ಅಂದ್ರೆ ಅವಾಗೆಲ್ಲ ತುಂಬಾ ವೆರಿ ನೆಗ್ಲಿಜೆಂಟ್, ಅವಾಗೆಲ್ಲ ಸಂಸ್ಕೃತ ಪಂಡಿತರುಗಳು ಅವರೆಲ್ಲ. ಹಾಗಾಗಿ ಕನ್ನಡದಲ್ಲಿ ಏನ್ ಇವರು ಭಗವಂತನ ಹೋಲಿಸ್ಕೋತಾರಂತೆ ಅಂತ ಅವ್ರಿಗೊಂಥರ ತುಂಬಾ ಡಿಗ್ರೇಡ್ ಮಾಡ್ತಾ ಇದ್ರಂತೆ ಕನ್ನಡ ಲ್ಯಾಂಗ್ವೇಜ್ನ. ಹಾಗಾಗಿ ವೆಂಕಟ ನರಸಿಂಹಾಚಾರ್ಯರು ಆ ರೀತಿ ಇದ್ರು ಅಂತ. ಏನು ಮಾಡಕ್ಕಾಗಲ್ಲ, ಆಗಿನ ಕಾಲದವರೆಲ್ಲ ಹಂಗೆ ಇದ್ರು. ಅದಕ್ಕೆ ವಿಜಯದಾಸರು ಹೇಳ್ತಾರೆ, ಅದಕ್ಕೇಂತ ಒಂದು ಘಟನೆ ಆಗತ್ತೆ, ಕಾಲಕ್ಕೋಸ್ಕರ ಕಾಯ್ಬೇಕಷ್ಟೇ ನೀನು. ಭಾಗಣ್ಣ, ನಾನು ನಿನಗೆ ತಿರುಪತಿ ಬ್ರಹ್ಮೋತ್ಸವಕ್ಕೆ ಕರ್ಕೊಂಡು ಹೋಗ್ತೀನಿ, ಎಲ್ರೂ ಒಟ್ಟಿಗೆ ಹೋಗ್ಬರೋಣ, ಅಲ್ಲಿ ತನಕ ನೀನು ಪುರಾಣ ಪ್ರವಚನ ಎಲ್ಲ ಮಾಡ್ತಾ ಇರು ಅಂತ ಹೇಳ್ಬಿಟ್ಟು ವಿಜಯದಾಸರು ಚಿಕ್ಕಲಪರ್ವಿಗೆ ಹೋಗ್ತಾರೆ. ತೆರೆ ಅಡ್ಡ ಇತ್ತು, ಅಂದ್ರೆ ಸ್ಕ್ರೀನ್ ಇತ್ತು. ಆ ಸ್ಕ್ರೀನ್ ಹೋದ್ಮೇಲೆ ಏನಂತೆ, ಸ್ಕ್ರೀನ್ ತೆಗೆದು ಬಿಟ್ವಿ, ಅಲ್ಲಿಂದ ಪರದೆ ತೆಗ್ದಾಯ್ತು. ಆಗ ಆ ಮುಸ್ಕಿರೋ ಪರದೆ ತೆಗೆದ್ವಿ ಅಂದ್ರೆ ಮತ್ತೇನ್ ತೊಂದರೆ ಇದೆ. ವೆಂಕಟರಾಮಾಚಾರ್ಯರು ಈಗ ಭಾರೀ ಎಷ್ಟು ಈಗರ್ ಟು ಲರ್ನ್ ಅಂದ್ರೆ, ಮುಂಚೆ ದೊಡ್ಡ ಶುಂಠಿ, ಏನ್ ಹೇಳಿದ್ರು ಕೇಳ್ತಿರ್ಲಿಲ್ಲ, ಮೊದ್ದು ಅಂದ್ರೆ ಮೊದ್ದು. ಈಗ ಭಾರಿ ಎಷ್ಟು ಓದಿದ್ರು ಕೂಡ ತೃಪ್ತಿ ಇಲ್ವಂತೆ, ಏನ್ ಕೇಳಿದ್ರು ಕೂಡ ಸಮಾಧಾನ ಇಲ್ವಂತೆ, ಹಂಗಾಗ್ಬಿಟ್ರಂತೆ. ಇರೋನೊಬ್ನೇ ಮಗ ಏನಪ್ಪ ಇಷ್ಟು ದಡ್ಡ ಆಗ್ಬಿಟ್ಟಿದಾನೆ ಅಂತ ತಂದೆ ತುಂಬಾನೇ ಯಾವಾಗ ನೋಡಿದ್ರು ಬೇಜಾರ್ ಮಾಡ್ಕೋತಾ ಇದ್ರಂತೆ. 10 ಜನ ವಿದ್ಯಾರ್ಥಿಗಳನ್ನ ಮನೇಲಿ ಇಟ್ಕೊಂಡು ಪಾಠ ಹೇಳ್ಕೊಡ್ತಾ ಇದ್ದಾರೆ ತಂದೆ. ಮಗನೇ ಪೆದ್ದ ಆದ್ರೆ ಎಷ್ಟೊಂಥರ ಇನ್ಸಲ್ಟ್ ಅಲ್ವಾ. ಆದ್ರೆ ಈಗ ಮಗ ಇದ್ದಕ್ಕಿದ್ದಂಗೆ ಚೇಂಜ್ ಆಗಿರೋದು ನೋಡಿ ಅವ್ರಿಗೆ ಸರ್ಪ್ರೈಸ್ ಅಂತೆ. ತಂದೆ ದೊಡ್ಡ ಪಂಡಿತರು, ಶ್ರೀಮದಾಚಾರ್ಯರ ಸರ್ವಮೂಲ ಗ್ರಂಥಗಳನ್ನ ಪಾಠ ಮಾಡೋದು ಅಂದ್ರೆ ಅವ್ರಿಗೆ ಎಲ್ಲಿಲ್ದೇ ಇರೋ ಖುಷಿ ಅಂತೆ. ಭಾಗವತ ಪಾರಾಯಣಕ್ಕೆ ಅವ್ರು ಕೂತ್ರು ಅಂದ್ರೆ ಆ ರೀತಿ ಶ್ಲೋಕಗಳು ಒಂದಾದ್ಮೇಲೊಂದು ಹೊರಗಡೆ ಬರ್ತಾ ಇತ್ತಂತೆ. ತಂದೆ ಹೇಳಿದ್ದನ್ನೆಲ್ಲ ಒಂದು ಸರಿ ಕೇಳಿದ್ರೆ ಸಾಕು, ಕಂಪ್ಲೀಟ್ ಆಗಿ ಅದು ಅವ್ರ ತಲೆಯಲ್ಲಿ ಉಳಿದು ಬಿಡ್ತಾ ಇತ್ತು ವೆಂಕಟರಾಮಾಚಾರ್ಯರಿಗೆ. ಆ ರೀತಿ ಇದ್ರಂತೆ. ತಂದೆ ಪಾಠ ಮುಗಿಸ್ಕೊಂಡು ಪ್ರತಿದಿನ ಸಂಜೆ ಅವ್ರೇನ್ ಮಾಡ್ತಾ ಇದ್ರು, ಉತ್ತನೂರ್ಗೆ ಹೋಗಿ ಗೋಪಾಲದಾಸರು ಮಾಡ್ತಾ ಇದ್ದಂತಹ ಪುರಾಣ ಪ್ರವಚನ ಕೂಡ ಅವರು ಭಾಗವಹಿಸ್ತಾ ಇದ್ರು. ದಟ್ ಬಿಕೇಮ್ ಎ ಡೈಲಿ ರೊಟೀನ್ ಅವ್ರಿಗೆ. ಬೆಳಿಗ್ಗೆ ಎಲ್ಲ ಅಪ್ಪಂದು ಪಾಠ ಕೇಳೋದು, ಸಾಯಂಕಾಲ ಬಂದು ಗೋಪಾಲದಾಸರ ಹತ್ರ ಪ್ರವಚನ ಕೇಳೋವಂಥದ್ದು. ಆದ್ರೆ ಅಪ್ಪ ಇದ್ರಲ್ಲ ವೆಂಕಟ ನರಸಿಂಹಾಚಾರ್ಯರು, ಅವ್ರಿಗೆ ಇದ್ಯಾಕೋ ಇಷ್ಟ ಆಗ್ಲಿಲ್ವಂತೆ. ಅಲ್ಲ, ನಾನ್ ಹೇಳ್ದೆ ಇರೋದು ಏನ್ ಹೇಳ್ಬಿಡ್ತಾನಪ್ಪ ಈ ಗೋಪಾಲದಾಸ ಅಂತ ಅವ್ರ ಪ್ರಶ್ನೆ. ಯಾಕಂದ್ರೆ ಹಿ ಹಿಮ್ಸೆಲ್ಫ್ ವಾಸ್ ವೆರಿ ಗುಡ್ ಸ್ಕಾಲರ್, ದೊಡ್ಡ ಪಂಡಿತ್ರವ್ರು, ಸರ್ವಮೂಲ ಗ್ರಂಥಗಳೆಲ್ಲ ಅವ್ರ ಬಾಯಲ್ಲಿತ್ತು. ಇವನೇನ್ ಸ್ಪೆಷಲ್ ಆಗಿ ಹೇಳ್ತಾನೆ ಅಂತ ಅವನ ಹತ್ರ ಹೋಗ್ತಾ ಇದ್ದಾನಲ್ಲ ಅಂತ ಇವ್ರಿಗೊಂಥರ ಇನ್ಸಲ್ಟ್. ಯಾಕಂದ್ರೆ ಇವ್ರ ವಯಸ್ಸಲ್ಲಿ 70+, ಗೋಪಾಲದಾಸರು ನೋಡಿದ್ರೆ ಇನ್ನ 30 ವರ್ಷನೂ ಆಗಿಲ್ಲ. ಭವಿಷ್ಯ ಹೇಳ್ತಾನೆ, ಏನೋ ಕಣಿ ಹೇಳ್ತಾನೆ, ಓಕೆ, ಐ ಅಗ್ರಿ, ಅದ್ರಲ್ಲಿ ಒಂದ್ ಸ್ವಲ್ಪ ಎಕ್ಸ್ಪರ್ಟೈಸ್ ಇರಬಹುದು. ಅಷ್ಟು ಮಾತ್ರಕ್ಕೆ ಕುಣಿ ಹೇಳೋರೆಲ್ಲ ಫಿಲಾಸಫಿ ಹೇಳ್ತಾರೆ ಅಂತ ಹೇಳಕ್ಕಾಗತ್ತಾ? ಅದನ್ನ ಹೆಂಗ್ ನಂಬೋದು ಅಂತ. ಆಯ್ತಾ? ಏನೋ ಅವತ್ ವೆಂಕಟೇಶ್ವರಂಗೆ ಮಂಗಳಾರತಿ ಮಾಡಿಸ್ ಬಂದಾಗ್ಲಿಂದ ಮಗ ಚೇಂಜ್ ಆಗಿದ್ದಾನೆ. ಯಾರು ಗೊತ್ತು, ಮಗನ್ಗೆ ಆ ಟೈಮಲ್ಲಿ ಚೇಂಜ್ ಆಗಬೇಕು ಅಂತ ಇತ್ತೇನೋ. ಆ ಟೈಮಿಗೆ ಕರೆಕ್ಟಾಗಿ ನಾನು ಗೋಪಾಲದಾಸರ ಹತ್ರ ಹೋಗಿದ್ದೆ. ಅಷ್ಟಕ್ಕೇನೆ ಅವ್ರು ದೊಡ್ಡ ಪಂಡಿತರು ಹೆಂಗಾಗ್ಬಿಡ್ತಾರೆ? ನನಗಿಂತ ಜಾಸ್ತಿ ವಿದ್ಯೆ ಹೇಳೋದಕ್ಕೆ ಏನಿದೆ ಅವ್ರ ಹತ್ರ ಭಂಡಾರ ಅಂತ. ಯಾಕಂದ್ರೆ ಇವರೆಲ್ಲ ಹಿ ಸ್ಟಡಿಡ್ ಇನ್ ಗುರುಕುಲ,
ತುಂಬಾ ಇದಾಗಿ ನೀಟಾಗಿ ಗುರುಕುಲ ಸಿಸ್ಟಮ್ ಅಲ್ಲೆಲ್ಲ ಕಲ್ತು ಅಷ್ಟೆಲ್ಲ ಓದಿರುವಂತವ್ರು. ಗೋಪಾಲದಾಸರು ಏನು ಓದಿದ್ದಾರೆ? ಹಾಗಾಗಿ ಒಂಥರ ಹಂಗೆ. ಮತ್ತೆ ಒಂಥರ ಅಸಡ್ಡೆ ಏನು ಅಂದ್ರೆ ಆಗಿನ ಕಾಲದಲ್ಲಿ ಹರಿದಾಸರು ಅಂದ್ರೆ ನಾವೆಲ್ಲ ಕಲ್ತಿದೀವಲ್ಲ ಸಮ್ಮರ್ ಕ್ಯಾಂಪಲ್ಲಿ. ಗೆಜ್ಜೆ ಕ ಹ್ಮ್ ಗೆಜ್ಜೆ ಕಾಲ್ ಕಟ್ಟೀರೆಂಬೋ ಕಾಗದ ಬಂದಿದೆ, ಹೆಜ್ಜೆ ಹೆಜ್ಜೆಗೆ ಹರಿಯನ್ನಿರೆಂಬೋ ಕಾಗದ ಬಂದಿದೆ, ಲಜ್ಜೆ ಬಿಟ್ಟು ಕುಣಿಯೀರೆಂಬೋ ಕಾಗದ ಬಂದಿದೆ. ಲಜ್ಜೆ ಬಿಟ್ಟು ಅಂದ್ರೆ ನಾಚಿಕೆ ಬಿಟ್ಟು ಕುಣಿಬೇಕು ಅಂತ ಹೇಳ್ತಾರೆ. ಬಾರು ಪಬ್ಗಳೆಲ್ಲ ಕುಡಿಯೋಕ್ ಜನಗಳಿಗೆ ಏನಾಗಲ್ಲ, ಭಗವಂತನ ಮುಂದೆ ಭಗವಂತನಿಗೋಸ್ಕರ ಕುಣಿಬೇಕು ಅಂದ್ರೆ ಏನೋ ನಾಚಿಕೆ ಅವ್ರಿಗೆ. ಅದಕ್ಕೆ ಆ ಕಾಲದಲ್ಲಿ ಪಂಡಿತರು ಕೂಡ ಹಂಗೆ ಇದ್ರು ನೋಡಿ. ಅದಕ್ಕೆ ಪಂಡಿತ್ ಅಂತಾರಂತೆ, ಅಲ್ಲ ಕನ್ನಡದಲ್ಲಿ ಪದ ಕಟ್ಟಿ ಕುಣಿಯೋದ? ಪಂಡಿತರುಗಳು ಕುಣಿಯೋದು ಅಂದ್ರೇನು? ದೇವ್ರ ಮುಂದೆನಾದ್ರೂ ಕುಣಿಲಿ ಅಥವಾ ದೇವ್ರಿಗೋಸ್ಕರನಾದ್ರೂ ಕುಣಿಲಿ, ಅದು ಸರಿ ಕಾಣಿಸಲ್ಲಪ್ಪ ನನಗಂತೂ. ಯಾಕೋ ಕುಣಿಬೇಕು ಅಂದ್ರೆ ಐ ಡೋಂಟ್ ಥಿಂಕ್ ಸೊ ಇಟ್ ಈಸ್ ಆಸ್ ಪರ್ ದ ಶಾಸ್ತ್ರ. ಸ್ಕ್ರಿಪ್ಚರಲ್ಲಿ ಇಲ್ಲದೆ ಇರೋವಂಥದ್ದೇನೋ ಮಾಡ್ತಾ ಇದ್ದಾರೆ ಇವರು ಅಂತ ತಂದೆ. ಅದಕ್ಕೆ ಒಂದ್ಸರಿ ರಾಮಾಚಾರ್ಯರು ಹೇಳ್ತಾರಂತೆ ಅವ್ರ ಅಪ್ಪಂಗೆ, ಅಪ್ಪ ನೀವೇ ಒಂದ್ಸರಿ ಬಂದು ಗೋಪಾಲದಾಸರು ಪುರಾಣ ಕೇಳ್ ನೋಡಿ, ಎಂಥದ್ದೇ ಕಾಂಪ್ಲಿಕೇಟೆಡ್ ಸಬ್ಜೆಕ್ಟ್ ಇರ್ಲಿ ಅದು ಎಷ್ಟು ಚೆನ್ನಾಗಿ ಸಿಂಪಲ್ ಎಕ್ಸಾಂಪಲ್ಗಳು ಕೊಡೋದ್ರಿಂದ ನಮ್ಗೆ ಇದ್ ಮಾಡ್ತಾರೆ ಗೊತ್ತಾ, ಅವರು ಹೇಳ್ಕೊಡ್ತಾರೆ. ಅವರು ಭಾರಿ ದೊಡ್ಡ ದೊಡ್ಡ ಪದಗಳು ಹಾಕಲ್ಲಪ್ಪ, ವಿಷಯನ ತುಂಬಾ ದೊಡ್ಡ ಪದ ಇರಲ್ಲ, ಸಣ್ಣ ಸಣ್ಣದ್ರಿಂದಾನೇ ನಮ್ಗೆ ತುಂಬಾ ಚೆನ್ನಾಗಿ ಹೇಳ್ಕೊಡ್ತಾರೆ. ಸುತ್ತಿ ಬಳಸಿ ಎಲ್ಲ ಮಾತಾಡಲ್ಲ ಅವರು, ಟಾಪಿಕ್ ಆನ್ ದ ಟಾಪಿಕ್ ಕರೆಕ್ಟ್ ಆಗಿ ಮಾತಾಡ್ತಾರೆ ಅಂತ ಮಗ ಹೇಳ್ತಾರೆ. ಎಲ್ಲ ಒಳ್ಳೆ ವಾಚಾಳಿ ಇರಬೇಕು ಅಂದ್ರೆ ಬಾಯಿ ಬಡ್ಕ ಇರಬೇಕು, ಟಾಕೆಟಿವ್ ಬಾಯ್ ಅವನು. ಅದಕ್ಕೇನೆ ಕೇಳೋರ್ಗೆ ಚೆನ್ನಾಗಿ ಟೈಮ್ ಪಾಸ್ ಆಗೋರ್ ತರ ಮಾತಾಡ್ತಾ ಇದ್ದಾನೆ ಅನ್ಕೋತೀನಿ. ಪುರಾಣ ಪ್ರವಚನ ಅಂದ್ರೆ ಇದೇನ್ ಎಂಟರ್ಟೈನ್ಮೆಂಟ್ಗೇನೋ? ಎಂಟರ್ಟೈನ್ಮೆಂಟ್ಗೆ ಹೇಳೋದಲ್ವೋ ಪುರಾಣ ಪ್ರವಚನ ಅಂದ್ರೆ. ಗುರುಗಳು ಒಪ್ಪೋ ರೀತಿಲಿ ಇರ್ಬೇಕು, ಅದು ಪುರಾಣ ವಾಚನ, ಅದು ಭಗವಂತ ಒಪ್ಕೊಳೋದು ಅಂತ ಅಪ್ಪ ಹೇಳ್ತಾರಂತೆ. ಅಲ್ಲಪ್ಪ, ಅವ್ರು ಏನ್ ಹೇಳ್ತಾರೆ, ಹೇಗ್ ಹೇಳ್ತಾರೆ ಅಂತ ಒಂದ್ಸರಿ ಬಂದು ಕೇಳಬಾರ್ದಾ ನೀವು? ಆಮೇಲೆ ನೀವು ಹೇಳೋ ಅಭಿಪ್ರಾಯಕ್ಕೆ ನಾನು ಎಸ್ ಅಂತೀನಿ ಅಂತ ಮಗ ಹೇಳ್ತಾನೆ. ನೋಡೇ ಬಿಡೋಣ ಅಂತ ನರಸಿಂಹಾಚಾರ್ಯರು ಡಿಸೈಡ್ ಮಾಡ್ತಾರೆ. ನಮ್ಮಂತ ಪಂಡಿತರು 30 ವರ್ಷನೂ ಆಗಿಲ್ಲ ಆ ಹುಡುಗಂಗೆ, ಇನ್ನು ಆ ಹುಡುಗ ಹೇಳೋ ಪುರಾಣ ಕೇಳೋದಕ್ಕೆ ನಾನು ಹೋಗ್ಬೇಕಾ? ಅದು ನನಗೆ ಅವಮಾನ ಅಂತ ಹೇಳಿ ಅವ್ರ ಮನಸ್ಸು ಹಿಂದೇಟ್ ಹಾಕ್ತಾ ಇರುತ್ತೆ. ಆದ್ರೂ ಬಚ್ಚಿಟ್ಕೊಂಡು ಪ್ರವಚನ ಕೇಳೇ ಬಿಡಬೇಕು ಅಂತ ಅವರು ಡಿಸೈಡ್ ಮಾಡ್ತಾರೆ. ತಾವು ಬರೋ ವಿಚಾರನ ಯಾರಿಗೂ ಹೇಳಬಾರ್ದು ಅಂತ ಮಗನ್ಗೆ ಸ್ಟ್ರಿಕ್ಟ್ ಆಗಿ ಆರ್ಡರ್ ಮಾಡಿರ್ತಾನೆ. ಮಾರನೇ ದಿನ ಈವ್ನಿಂಗ್ ಗೋಪಾಲದಾಸರು ಪುರಾಣ ಹೇಳ್ತಾ ಇರ್ತಾರಲ್ಲ ವೆಂಕಟೇಶ್ವರನ ಗುಡಿ, ಅಲ್ಲಿಗೆ ವೆಂಕಟ ನರಸಿಂಹಾಚಾರ್ಯರು ಬೇಕಂತಾನೆ ಸ್ವಲ್ಪ ತಡವಾಗಿ ಹೋಗ್ತಾರೆ. ಯಾಕಂದ್ರೆ ಕರೆಕ್ಟ್ ಟೈಮಿಗೆ ಬಂದ್ಬಿಟ್ರು ಅಂದ್ರೆ ಗೋಪಾಲದಾಸರಿನ್ನ ಪುರಾಣ ಶುರು ಮಾಡಿರಲ್ಲ, ಆಗ ಗೊತ್ತಾಗ್ಬಿಡುತ್ತೆ ಅವ್ರಿಗೆ ವೆಂಕಟ ನರಸಿಂಹಾಚಾರ್ಯರು ಬಂದಿದ್ದಾರೆ ಅಂತ. ಅದಕ್ಕೇನೆ ಪುರಾಣ ಎಲ್ಲ ಶುರು ಆಗ್ಬಿಡ್ತು ಅಂದ್ರೆ ಅವ್ರ ಐಡಿಯಾ ಏನು ಅಂದ್ರೆ ಗೋಪಾಲದಾಸರು ಆಲ್ರೆಡಿ ಬುಕ್ ಹಿಡ್ಕೊಂಡು ಹೇಳೋಕ್ ಶುರು ಮಾಡಿರ್ತಾರೆ. ಆಗ ಅವ್ರ ಗಮನ ಕೊಡಲ್ಲ ಆಡಿಯನ್ಸ್ ಮೇಲೆ, ನಾನು ಸೈಲೆಂಟಾಗಿ ಎಲ್ಲಾದ್ರೂ ಬಂದು ಸೇರ್ಕೊಂಡ್ಬಿಡ್ಬೋದು ಹಿಂದಕ್ಕೆ ಅಂತ ಅವ್ರ ಐಡಿಯಾ. ಅದಕ್ಕೇನೆ ಅವರು ಲೇಟಾಗಿ ಹೋಗ್ತಾರೆ. ಜನ ತುಂಬಾ ಸೇರಿರ್ತಾರಂತೆ. ಊರವರೆಲ್ಲ ಯೂಶುವಲ್ ಆಗಿ ಈವ್ನಿಂಗ್ ಗೋಪಾಲದಾಸ್ ಹತ್ರ ಬಂದು ಕತೆ ಕೇಳೋದು ರೂಢಿ. ಅದಕ್ಕೆ ರಾಮಾಚಾರ್ಯರು ಏನ್ ಮಾಡ್ತಾರೆ, ಬಾಗ್ಲ ಹತ್ರನೇ ಕೂತ್ಕೊಂಡು ತಂದೆ ಬರೋದನ್ನೇ ನೋಡ್ತಾ ಇರ್ತಾರಂತೆ. ಹಿ ವಾಸ್ ಎಕ್ಸ್ಪೆಕ್ಟಿಂಗ್ ಅಪ್ಪ ಯಾವಾಗ ಬರ್ತಾರೆ ಅಂತ, ಯಾಕಂದ್ರೆ ಹೇಳಿರ್ತಾರೆ ಅಪ್ಪ ನಾನ್ ಬರೋದನ್ನ ಯಾರಿಗೂ ಹೇಳ್ಬೇಡುವೋ ನೀನು ಅಂತ. ಗೋಪಾಲದಾಸರು ಪ್ರವಚನ ಮಾಡ್ತಾ ಇರ್ತಾರೆ, ಮುಂದೆ ಪುಸ್ತಕ ಇಟ್ಕೊಂಡಿರ್ತಾರೆ, ಬಟ್ ಅದನ್ನ ನೋಡ್ತಾ ಇರಲ್ವಂತೆ ಅವರು. ಸುಮ್ಮನೆ ಇತ್ತಷ್ಟೇ ಪುಸ್ತಕ ಹೆಸರಿಗೆ, ಬಟ್ ಅದನ್ನ ರೆಫರ್ ಮಾಡ್ತಿರಲ್ಲ ಅವರು. ನರಸಿಂಹಾಚಾರ್ಯರು ಮೆಲ್ಲಗ್ ಬಂದು ಪುರಾಣ ಎಲ್ಲಿ ನಡೀತಾ ಇದೆ ಆ ಜಾಗನ ಇಣಕ್ ಬಿಟ್ಟು ನೋಡ್ತಾರಂತೆ. ಗೋಪಾಲದಾಸರು ಜನನ್ನ ಇಟ್ಕೊಂಡು ಮಾತಾಡ್ತಾ ಇರ್ಲಿಲ್ವಂತೆ, ಅವ್ರ ಮುಂದೆ ದೊಡ್ಡ ಕೋತಿ ಕೂತಿತ್ತಂತೆ. ಗೋಪಾಲದಾಸರು ಹೇಳ್ತಿದ್ರೆ ಕೋತಿ ತಲೆ ಅಲ್ಲಾಡಿಸ್ತಾ ಇತ್ತಂತೆ. ಕೋತಿ ತಲೆ ಅಲ್ಲಾಡಿಸ್ದಂಗೆಲ್ಲ ದಾಸರು ಅವ್ರ ಮಾತನ್ನ ಕಂಟಿನ್ಯೂ ಮಾಡ್ತಾ ಇರ್ತಾರಂತೆ. ಕೋತಿ ನೋಡ್ತಾರೆ ನರಸಿಂಹಾಚಾರ್ಯರು, ಅದಕ್ಕೂ ದ್ವಾದಶ ನಾಮ ಮುದ್ರೆಗಳನ್ನೆಲ್ಲ ಹಾಕ್ಬಿಟ್ಟಿದ್ದಾರೆ. ಅಂದ್ರೆ ಗೋಪಿಚಂದನದಲ್ಲಿ ಹಚ್ಕೋತೀವಲ್ಲ ದ್ವಾದಶ ನಾಮ ಮುದ್ರೆ ಎಲ್ಲ ಹಚ್ಕೋತಾರೆ, ಗಂಡಸರು ಹೆಂಗಸರಿಗೂ ಒಂದಷ್ಟು ಮುದ್ರೆಗಳಿದೆ ಆಯ್ತಾ. ಅದನ್ನೆಲ್ಲ ಹಚ್ಕೊಂಡ್ಬಿಟ್ಟಿದೆ ಕೋತಿ. ಎಷ್ಟು ಶ್ರದ್ಧೆಯಿಂದ ಕೂತಿದೆ ಕೋತಿ ಕೇಳಿಸ್ಕೊಂಡು ಪ್ರವಚನ. ಅದಕ್ಕೆ ನರಸಿಂಹಾಚಾರ್ಯರು ಅನ್ಕೋತಾರಂತೆ, ಕೋತಿಗೆ ಏನ್ ಟ್ರೈನಿಂಗ್ ಕೊಟ್ಬಿಟ್ಟಿದಾನಪ್ಪ ಈ ಹುಡುಗ ಅಂತ ಅವ್ರಿಗೆ ಅನ್ನಿಸ್ತಂತೆ. ಅದಕ್ಕೆ ಮಗನ್ನ ಕರೀತಾರಂತೆ ಕೈ ಸನ್ನೆ ಮಾಡಿ,
ಕೊಳೆಯಲ್ಲಿ ಕೂತಿದ್ರಲ್ಲ ಮಗ, ಬಿಕಾಸ್ ಹಿ ವಾಸ್ ಎಕ್ಸ್ಪೆಕ್ಟಿಂಗ್ ಹಿಸ್ ಫಾದರ್ ಟು ಕಮ್ ದೇರ್. ಅದಕ್ಕೋಸ್ಕರ ಅಪ್ಪ ಕರೆದ ತಕ್ಷಣ ಅವ್ರು ಹೊರಗಡೆ ಬರ್ತಾರಂತೆ. ಇದೇನೋ ಕೋತಿನ್ ಕೂಡಿಸ್ಕೊಂಡು ನಿಮ್ ಬಾಗಣ್ಣ ಪಾಠ ಹೇಳ್ತಾ ಇದ್ದಾನೆ, ಅವನ್ ಪ್ರವಚನಕ್ಕೆ ಜಾಸ್ತಿ ಜನ ಬರ್ಲಿ, ಅಟ್ರಾಕ್ಷನ್ ಆಗ್ಲಿ, ಯಾಕಂದ್ರೆ ಕೋತಿನೇ ಕೂತ್ಕೊಂಡು ಕೇಳ್ತಾ ಇದೆಯಂತೆ ಪ್ರವಚನ ಅಂತ ತುಂಬಾ ಜನ ಬರ್ತಾರಲ್ಲ ಕೇಳೋದಿಕ್ಕೆ, ಅದಕ್ಕೆ ಈ ತರ ಏನೋ ನಾಟಕ ಆಡ್ತಾ ಇದ್ದಾನಲ್ಲೋ ನಿಮ್ ಭಾಗಣ್ಣ ಅಂತ ಮಗನ್ಗೆ ಪ್ರಶ್ನೆ ಮಾಡ್ತಾರಂತೆ. ರಾಮಾಚಾರ್ಯರು ಏನ್ ಮಾಡ್ತಾರೆ, ಅಪ್ಪ ಎಲ್ಲಿ ತೋರ್ಸಿದ್ರಲ್ಲ ಆ ಕಡೆ ನೋಡ್ತಾರೆ, ಏನು ಕಾಣಿಸೋದೇ ಇಲ್ವಂತೆ ಅವ್ರಿಗೆ. ವೆಂಕಟ ನರಸಿಂಹಾಚಾರ್ಯರು ಕೋತಿ ಕಾಣ್ತಿರೋ ಜಾಗದ ಕಡೆಗೆ ಬೆರಳು ತೋರಿಸ್ತಾ ಇರ್ತಾರಂತೆ. ಇದ್ದಕ್ಕಿದ್ದಂಗೆನೆ ಅವ್ರ ಕೈ ನಡ್ಗಕ್ ಶುರುವಾಗತ್ತಂತೆ. ಕೋತಿ ದೊಡ್ಡದಾಗಿ ಬೆಳೆಯೋಕ್ ಶುರು ಮಾಡತ್ತೆ. ಮೊದಲು ನಾರ್ಮಲ್ ಕೋತಿ ಆಗಿರತ್ತೆ ಸೈಜು, ಈಗ ಕೋತಿ ಬೆಳೀತಾ ಇದೆ ಬೆಳೀತಾ ಇದೆ ಬೆಳೀತಾ ಇದೆ. ಕಾಮ ರೂಪಿ ಅಂದ್ರೆ, ಕಾಮ ಅಂದ್ರೆ ಡಿಸೈರ್ ಅಂತ, ಯಾವ ರೂಪ ಬೇಕೋ ಆ ರೂಪ ತಗೊಳತ್ತದು. ಅಂತವನು ಹನುಮಂತ. ಯಾಕಂದ್ರೆ ನಾವು ನೋಡಿದೀವಿ ಸಮುದ್ರ ಮಥನ ಅಲ್ಲ, ಸಮುದ್ರೋಲ್ಲಂಘನ ಕಾಲದಲ್ಲಿ ಸಮುದ್ರ ದಾಟಬೇಕಾದ್ರೆ ಹನುಮಂತ ದೇವರು ಬೆಳೀತಾ 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 ಹೋದ್ರು. ಆಮೇಲೆ ಸಿಂಹಿಕೆ ಅವರೆಲ್ಲ ಬರ್ತಾರೆ ಒಂದಷ್ಟು ಜನ, ಆಗ ದೊಡ್ಡದಾಗ್ತಾರೆ ಪುಟ್ಟದಾಗ್ತಾರೆ. ಅಣಿಮ ಲಗಿಮ ಇದೆಲ್ಲ ಸಿದ್ಧಿ ಅವ್ರಿಗಿದೆ, ಅಷ್ಟ ಸಿದ್ಧಿ ನವನಿಧಿಕೆ ದಾತ ಅಂತ ಬರುತ್ತಲ್ಲ ಹನುಮಾನ್ ಚಾಲಿಸದಲ್ಲಿ. ಹಾಗಾಗಿ ಆ ಆಂಜನೇಯನೇ ಬೆಳೀತಾ 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 ಕೊನೆಗೇನಾಗ್ತಾರೆ, ಗಾಳಿಲಿ ಕಣ್ಮರೆ ಆಗ್ಬಿಡ್ತಾರೆ. ಆ ಮಗನ್ ಕಾಣಿಸಿಲ್ಲ ಕೋತಿ, ಕೂತಿರೋ ಜನಕ್ಕೂ ಕಾಣಿಸಿಲ್ಲ, ತಮಗ್ ಮಾತ್ರ ಕಾಣಿಸ್ಕೊಂಡಿದೆ ಅಲ್ವಾ. ಯಾರದು ಹಾಗಾದ್ರೆ? ಹನುಮಂತಾನೇ ಅಂತ ಆಚಾರ್ಯರಿಗೆ ಗೊತ್ತಾಗೋದಕ್ಕೆ ಜಾಸ್ತಿ ಟೈಮ್ ಆಗ್ಲಿಲ್ವಂತೆ. ಗೋಪಾಲದಾಸರು ಪ್ರವಚನದ ಜಾಗದಲ್ಲಿ ಯಾರು ಬರ್ತಾ ಇದ್ದಾರೆ ಹಂಗಾದ್ರೆ? ನಾಟ್ ಜಸ್ಟ್ ಆರ್ಡಿನರಿ ಪೀಪಲ್, ಸಾಕ್ಷಾತ್ ವಾಯುದೇವರೇ ಬಂದು ಕೂತಿದ್ದಾರೆ ಅಂದ್ರೆ ಭಗವಂತನ ದರ್ಶನಕ್ಕೆ ಅಲ್ಲಿ ಕೂತಿರೋ ಜನ ಎಲ್ಲ ಹತ್ರ ಆಗ್ತಾ ಇದ್ದಾರೆ. ಯಾಕಂದ್ರೆ ವಾಯುದೇವರಿಗೆ ಸಮ್ಮತಿ ಆಗಿದೆ, ವಾಯುದೇವರೇ ಬಂದು ಕೇಳಿಸ್ಕೊತಾ ಇದ್ದಾರೆ. ನಾವೆಲ್ಲ ನೋಡಿದೀವಲ್ಲ, ಮಧ್ಯಗೇಹ ಭಟ್ಟರು ಪ್ರವಚನ ಮಾಡ್ತಾ ಇದ್ರೆ ಅನಂತೇಶ್ವರ ದೇವಸ್ಥಾನದಲ್ಲಿ ಜನರು ಮಾತ್ರ ಅಲ್ಲ ದೇವತೆಗಳೂ ಬರ್ತಾ ಇದ್ರಂತೆ. ಆಮೇಲೆ ಶ್ರೀಮದ್ ಆಚಾರ್ಯರು ಅನಂತೇಶ್ವರದಲ್ಲಿ ಪ್ರವಚನ ಮಾಡ್ತಾ ಇದ್ರು, ಶಿಷ್ಯರಿಗೆ ಪಾಠ ಹೇಳ್ತಾ ಇದ್ರು. ಐತರೆಯ ಉಪನಿಷತ್ಸು ಅಂದ್ರೆ ದೇವತೆಗಳು ಹೂವಿನ ಮಳೆಗರೀತಾರೆ ಅಲ್ವಾ, ಹಾಗೆ ವಾಯುದೇವರೇ ಬಂದು ಗೋಪಾಲದಾಸರು ಪ್ರವಚನವನ್ನ ಕೇಳಿಸ್ಕೊತಾ ಇದ್ದಾರೆ. ಆಗ ಅವ್ರಿಗೆ ಎಷ್ಟು ಆನಂದ ಆಯ್ತಲ್ವಾ ಇದನ್ನ ಗೊತ್ತಾಗಿ, ಯಾಕಂದ್ರೆ ಸಾಕ್ಷಾತ್ ವಾಯುದೇವರು ಬಂದಿದಾರಲ್ಲ ಕೇಳಿಸ್ಕೊಳೋದಿಕ್ಕೆ. ಅದಕ್ಕೇನೆ ಅವರಿಗೆ ಹಿ ಕುಡ್ ನಾಟ್ ಕಂಟ್ರೋಲ್ ಹಿಸ್ ಹ್ಯಾಪಿನೆಸ್. ಆಗ ಗೋಪಾಲದಾಸರ ಹತ್ರ, ಗೋಪಾಲದಾಸರೇ ಬರೀ ಜನರನ್ನ ಎಂಟರ್ಟೈನ್ಮೆಂಟ್ ಕೊಡೋದಕ್ಕಲ್ಲ ನೀವು ಪ್ರವಚನ ಕೊಡ್ತಾ ಇರೋದು, ನಿಮ್ಮ ಪ್ರವಚನ ಅನ್ನುವಂಥದ್ದು ವಾಯುದೇವರಿಗೆ ಸಮ್ಮತ ಆಗಿದೆ, ಬರೀ ಎಂಜಾಯ್ಮೆಂಟ್ಗಲ್ಲ ನೀವ್ ಹೇಳ್ತಾ ಇರುವಂಥದ್ದು, ಜ್ಞಾನ ಭಕ್ತಿ ವೈರಾಗ್ಯನ ಕೊಡ್ತಾ ಇದೆ ನಿಮ್ ಸಾಧನೆ ಇದು ಅಂತ ಹೇಳಿ ಗೋಪಾಲದಾಸರು ಕೂತಿರೋ ಕಡೆಗೆ ಕೈ ಮುಕ್ಕೊಂಡು ನಡ್ಕೊಂಡು ಬಂದು ಅಲ್ಲೇ ಧಪ್ ಅಂತ ಬಿದ್ಬಿಡ್ತಾರಂತೆ ಆಚಾರ್ಯರು. ಗೋಪಾಲದಾಸರು ಅವ್ರನ್ನ ಹಿಡಿದು ಸಮಾಧಾನ ಮಾಡ್ತಾರೆ. ಆಮೇಲೆ ಆಚಾರ್ಯರು ಹೇಳ್ತಾರಂತೆ ಯಾವ ದೃಶ್ಯ ನೋಡಿದ್ರು ಅಂತ ಹೇಳಿ ಮತ್ತೆ ಮತ್ತೆ ನಮಸ್ಕಾರ ಮಾಡ್ತಾರಂತೆ. ಇದರಲ್ಲಿ ನಂದೇನ್ ಹೆಚ್ಚುಗಾರಿಕೆ ಇಲ್ಲ ಆಚಾರ್ಯರೇ, ನೀವು ದೊಡ್ಡ ಸಾಧಕರು, ತತ್ವಶಾಸ್ತ್ರದಲ್ಲಿ ಎಕ್ಸ್ಪರ್ಟ್ ನೀವು. ಶ್ರೀಮದ್ ಆಚಾರ್ಯರ ಗ್ರಂಥಗಳನ್ನ ಅದನ್ನ ಏನ ವಿವರಣೆ ಕೊಡ್ತಾರಲ್ಲ, ಟೀಕಾರಾಯರದಾಗಿರ್ಬೋದು ಅಥವಾ ಅನೇಕ ಜನ ಯತಿಗಳು ಟೀಕಾ ಟಿಪ್ಪಣಿಗಳನ್ನ ಮಾಡಿದ್ದಾರೆ ರಾಯರನ ಆದಿಯಾಗಿ, ಅದನ್ನ ಜೀವನದುದ್ದಕ್ಕೂ ನೀವು ಅಧ್ಯಯನ ಮಾಡಿದೀರಾ. ಯಾಕಂದ್ರೆ 70+ ಅಂದ್ರೆ ಎಷ್ಟು ವರ್ಷ ಆಗಿದೆ ಅಧ್ಯಯನ. ಆ ಮಗು ಗುರುಕುಲಕ್ಕೆಲ್ಲ ಸೇರಿಸ್ಬಿಡ್ತಾರೆ 10 ವರ್ಷಕ್ಕೇನೆ, 60 ವರ್ಷ ಅಧ್ಯಯನ ಮಾಡಿರುವಂಥದ್ದು. ಅದಕ್ಕೋಸ್ಕರನೇ ಶ್ರೀಮದ್ ಆಚಾರ್ಯರು ನಿಮ್ಗೆ ಆಂಜನೇಯನ್ ರೂಪದಲ್ಲಿ ದರ್ಶನ ಕೊಟ್ಟಿದ್ದಾರೆ. ಅವ್ರ ದರ್ಶನ ಪಡ್ಕೊಂಡ್ರು ನೀವೇ ಪುಣ್ಯಶಾಲಿಗಳು ಅಂತ ಗೋಪಾಲದಾಸರು ಅವ್ರಿಗೆ ನಮಸ್ಕಾರ ಮಾಡ್ತಾರಂತೆ. ತಕ್ಷಣ ನರಸಿಂಹಾಚಾರ್ಯರು ಅವ್ರ ಕೈಯನ್ನ ಬಿಡಿಸ್ಬಿಡ್ತಾರೆ. ನೀವು ವಯಸ್ಸಲ್ಲಿ ಚಿಕ್ಕವ್ರು ಇರ್ಬೋದು, ಆದ್ರೆ ಶಾಸ್ತ್ರ ಗ್ರಂಥಗಳನ್ನ ನೀವು ಸರಿಯಾಗಿ ಅಧ್ಯಯನ ಮಾಡಿಲ್ದೇ ಇರ್ಬೋದು. ನಾನು ನಿಮ್ಮ ಮೇಲೆ ತುಂಬಾ ಒಂಥರ ನೆಗ್ಲಿಜೆಂಟ್ ಆಗಿದ್ದೆ, ಎಷ್ಟೇ ಅಧ್ಯಯನ ಮಾಡಿರ್ಲಿ, ಆದ್ರೆ ನೀವಿರೋ ಜಾಗಕ್ಕೆ ಪ್ರಾಣದೇವ್ರು ಬಂದು ನಿಮಗ್ ದರ್ಶನ ಕೊಟ್ಟಿದಾರಲ್ಲ, ಆ ತರ ನಾನು ಇಷ್ಟು ದಿನ ಪ್ರವಚನ ಮಾಡಿದೀನಿ, ಇಷ್ಟು ಮಕ್ಳಿಗೆ ಪಾಠ ಹೇಳ್ಕೊಡ್ತಾ ಇದ್ದೀನಿ, ನನ್ಗೆ ಯಾವತ್ತೂ ಅವ್ರ ದರ್ಶನ ಕೊಟ್ಟಿಲ್ಲ. ನಿಮ್ಮಲ್ಲಿ ಹರಿಭಕ್ತಿ ಇದೆ, ಗುರು ಭಕ್ತಿ ಇದೆ, ಆ ಭಕ್ತಿನೇ ಈ ಪ್ರಾಣದೇವರು ಬಂದು ಇಲ್ಲಿ ಕೂತ್ಕೊಳ್ಳೋದಕ್ಕೆ ಕಾರಣ. ಭಕ್ತಿ ದೃಢವಾಗಿರ್ಬೇಕು ಅಂತಂದ್ರೆ ಜ್ಞಾನ ಇರಬೇಕು, ಜ್ಞಾನಕ್ಕೆ ಮಾತ್ರನೇ ಭಗವಂತ ಒಲಿತಾನೆ. ಜ್ಞಾನದಿಂದ ಜ್ಞಾನ ಪುರತ್ಸರವಾಗಿ ಭಕ್ತಿ ಮಾಡಬೇಕು ಅಂತ ಹೇಳಿ ಆ ಪರಮಾತ್ಮ ನನಗೆ ಹೇಳಿದಾನೆ. ನಾನೇನೋ ಇಷ್ಟು ದಿನ ಜ್ಞಾನ ಮಾಡ್ತಾ ಇದ್ದೆ,
ಆದ್ರೆ ನನಗೆ ಭಗವಂತನ ಮೇಲೆ ಭಕ್ತಿ ಅನ್ನೋಂಥದ್ದು ನಿಮ್ಮನ್ನು ನೋಡಿ ಗೊತ್ತಾಯ್ತು. ದಾಸರೇ, ಅಪರೋಕ್ಷ ಜ್ಞಾನಿಗಳು ನೀವು, ಆಯ್ತಾ? ನೀವಿರೋ ಕಡೆ ವಾಯುದೇವರು ಇರ್ತಾರೆ. ನಿಮ್ ಸಾಹಿತ್ಯದಲ್ಲಿ ಪರಮಾತ್ಮ ಹೆಚ್ಚು ಹೆಚ್ಚು ಅವನ ಸನ್ನಿಧಾನ ಇಟ್ಟಿರ್ತಾನೆ. ನೀವು ಹೇಳೋ ಶಬ್ದಗಳು ಬರೀ ಅಕ್ಷರಗಳದ್ದು ಜೋಡಣೆ ಅಲ್ಲ, ಲೆಟರ್ ಸೇರ್ಕೊಂಡು ವರ್ಡ್ ಆಗತ್ತಲ್ಲ, ಆ ರೀತಿ ಅಲ್ಲ ಅಂತ ಆಚಾರ್ಯರು ಗೋಪಾಲದಾಸರು ಮುಂದೆ ನಮಸ್ಕಾರ ಹಾಕ್ಬಿಡ್ತಾರಂತೆ. ನಿಮ್ ನಮಸ್ಕಾರ ಗೋಪಾಲ ವಿಠಲನಿಗೆ ಸೇರಿದೆ ಅಂದ್ರೆ ಗೋಪಾಲದಾಸರು ಬಿಂಬರೂಪಿ. ನಿಮ್ಮಂತ ಜ್ಞಾನಿಗಳು ಮುಂದೆ ದೊಡ್ಡ ಜ್ಞಾನಿ ಆಗ್ತಾರೆ. ನಿಮ್ ಮಗ ಕೂಡ ವೆಂಕಟರಾಮಾಚಾರ್ಯರು, ಅವ್ರನ್ನ ನನಗ್ ಕೊಡ್ಸ್ಕೊಟ್ನಲ್ಲ ಗೋಪಾಲ ವಿಠಲ, ಅವನು ಅನುಗ್ರಹ, ಅವನ್ ಲೀಲೆನೇ ಲೀಲೆ, ಅವನ್ ಕರುಣೆನೇ ಕರುಣೆ ಅಂತ ಗೋಪಾಲದಾಸರು ಕುಣಿಯಕ್ ಶುರು ಮಾಡ್ತಾರಂತೆ. ಭಗವಂತನ ಗುಣಗಾನ ಮಾಡ್ತಾ ಕುಣಿತಾ ಇದ್ದಾರೆ. ಆಗ ಆಚಾರ್ಯರು ಏನಂದಿದ್ರು ಹಿಂದಿನ ದಿನ, ಯಾರಾದ್ರೂನು ಭಗವಂತನ್ಗೋಸ್ಕರ ಆಗ್ಲಿ ಅಥವಾ ಭಗವಂತನ್ ಮುಂದೆನಾಗ್ಲಿ ಕುಣಿತಾರ, ಅದೆಲ್ಲ ನನ್ಗೆ ಯಾಕೋ ಸರಿ ಕಾಣಿಸಲ್ಲಪ್ಪ ಅಂತ ಹೇಳಿರ್ತಾರಲ್ಲ, ಅವರು ಕುಣಿಯಕ್ ಶುರು ಮಾಡ್ತಾರಂತೆ. ಜೊತೆಲಿ ಸೇರ್ಕೊಂಡಿರೋ ಜನಗಳು ಕುಣಿಯಕ್ ಶುರು ಮಾಡ್ತಾರಂತೆ. ಎಲ್ಲಾ ಕಡೆ ಕುಣಿತಾ ಎಲ್ಲಾರು ಹೋಲ್ಸೇಲ್ ಆಗಿ ಡ್ಯಾನ್ಸ್ ಮಾಡ್ತಾ ಇದ್ದಾರೆ. ಎಲ್ಲಾರು ತನ್ಮಯವಾಗ್ಬಿಟ್ಟಿದ್ದಾರೆ, ಫುಲ್ಲಿ ಇಮ್ಮರ್ಸ್ಡ್ ಭಗವಂತನ ಭಕ್ತಿಯಲ್ಲಿ. ವಾತಾವರಣ ಎಲ್ಲ ಭಕ್ತಿ ಭಕ್ತಿ ಭಕ್ತಿ, ಅದು ಬಿಟ್ರೆ ಮತ್ತೇನೂ ಇಲ್ಲ. ಅಲ್ಲಿ ವೆಂಕಟೇಶ ಇದ್ನಲ್ಲ, ಅವನು ಜನರು ಭಕ್ತಿ ನೋಡ್ಬಿಟ್ಟು ಭಜನೆಗೆ ತಲೆ ದೂಗಿರ್ಬೇಕು. ಅದಕ್ಕೇನೆ ಆ ವಾಯುದೇವರು ಎಲ್ಲ ಕಡೆ ತಂಪಾಗಿ ಗಾಳಿ ಬೀಸ್ತಾ ಇದ್ರಂತೆ. ಅಂದ್ರೆ ನಮ್ಮ ಅನುಗ್ರಹ ಕೂಡ ನಿಮ್ಮೇಲಿದೆ ಅಂತ ತೋರ್ಸೋದಕ್ಕೋಸ್ಕರ ಒಳ್ಳೆ ತಂಪಾಗಿರೋ ಗಾಳಿ ಬರ್ತಾ ಇತ್ತೇನೋ ಅನ್ನುವಂಥದ್ದನ್ನ ಹೇಳ್ತಾರೆ. ಮುಂದೇನಾಗತ್ತೆ ನಾಳಿನ ಸಂಚಿಕೆಯಲ್ಲಿ ನೋಡೋಣ. ಮಧ್ವಾಂತರ್ಗತ. ಶ್ರೀಕೃಷ್ಣಾರ್ಪಣಮಸ್ತು.